18ನೇ ತಾರೀಕು ನಡೆದಂಥ ವಿಧಾನ ಪರಿಷತ್ತಿನ ಚುನಾವಣೆಯಲ್ಲಿ ಕೆಲವು ದೃಶ್ಯ ಮಾಧ್ಯಮಗಳಲ್ಲಿ ಬೇಲೂರಿನ ಶಾಸಕ ಎಚ್.ಕೆ. ಸುರೇಶ್ ಅಡ್ಡ ಮತದಾನವನ್ನು ಮಾಡಿದ್ದಾರೆ ಅಂತಕ್ಕಂಥ ಸುದ್ದಿ ಬಂದ ಕ್ಷಣ ನನ್ನ ಕ್ಷೇತ್ರದ ಜನತೆ ಮತ್ತು ನನಗೆ ಎಲ್ಲೋ ಒಂದು ಕಡೆ ಭಗವಂತನನ್ನೇ ನಂಬಿ ಜೀವನ ಮಾಡ್ತಕ್ಕಂಥ ಸಂಘಟನೆಯ ಶಕ್ತಿ ಅಂತಕ್ಕಂಥ ತಾಯಿ ಬೇರೆ ಇಲ್ಲ ಪಕ್ಷ ಬೇರೆ ಇಲ್ಲ ಅಂತಕ್ಕಂಥ ನನ್ನಂಥವನ ಮೇಲೆ ಆರೋಪ ಬಂದಿರತಕ್ಕಂಥದ್ದು ಇದು ಸತ್ಯಕ್ಕೆ ದೂರವಾದಂಥದ್ದು ಅಂತಕ್ಕಂಥ ದೃಷ್ಟಿಯಿಂದ ಆ ದಿನವೇ ತಮ್ಮ ಮಾಧ್ಯಮ ಮಿತ್ರರಿಗೆ ನಾನು ಕೂಡಲೇ ವಿಧಾನಸೌಧಕ್ಕೆ ಹೋಗಿ ನಾನು ಅಡ್ಡ ಮತದಾನವನ್ನು ಮಾಡಿಲ್ಲ, ಪಕ್ಷದ್ರೋಹವನ್ನು ಮಾಡಿಲ್ಲ, ತಾಯಿ ಬೇರೆ ಇಲ್ಲ ಪಕ್ಷ ಬೇರೆ ಇಲ್ಲ ಅಂತಕ್ಕಂಥ ಭಾವನೆಯಿಂದ ನಾನೊಬ್ಬ ಸಂಘ ಪರಿವಾರದಿಂದ ಬಂದಂಥವನು, ಪ್ರಾಮಾಣಿಕವಾಗಿ ಹಿಂದುತ್ವಕ್ಕೆ ಒತ್ತನ್ನು ಕೊಡ್ತಕ್ಕಂಥವನು, ನನ್ನ ಮೇಲೆ ಪ್ರಾಮಾಣಿಕರ ಮೇಲೆ ಈ ರೀತಿ ಆರೋಪವನ್ನು ಮಾಡಿ ಪಕ್ಷ ನಿಷ್ಠೆ ಇರ್ತಕ್ಕಂಥವ್ರಿಗೆ ಎಲ್ಲ ಒಂದು ಕಳಂಕವನ್ನು ತರಬೇಕು ಅಂತಕ್ಕಂಥ ಮಾಡಿದರೆ ಇದಕ್ಕೆ ಸಾಕ್ಷಾತ್ ಪುಣ್ಯಕ್ಷೇತ್ರ ಇವತ್ತು ಮಂಜುನಾಥ ಸ್ವಾಮಿಯನ್ನು ಕಾಯ್ತಕ್ಕಂಥವನು ಅಣ್ಣಪ್ಪ ಸ್ವಾಮಿಯ ದರ್ಶನವನ್ನು ಪಡೆದು ಅಲ್ಲಿ ಅವನಿಗೆ ಸೇವೆಯನ್ನು ಸಲ್ಲಿಸಿ ಮಂಜುನಾಥ ಸ್ವಾಮಿಯನ್ನ ದರ್ಶನವನ್ನು ಪಡೆದು ಮಂಜುನಾಥ ಸ್ವಾಮಿಯ ಮುಂದೆ ತಮ್ಮಲ್ಲಿ ಪ್ರಮಾಣವನ್ನು ಮಾಡಿ ಹೇಳ್ತಾ ಇದ್ದೇನೆ, ನಾನೊಬ್ಬ ನಿಷ್ಠಾವಂತ ಪ್ರಾಮಾಣಿಕ ಕಾರ್ಯಕರ್ತ ಭಾರತೀಯ ಜನತಾ ಪಕ್ಷದ. ನಾನು ಅಡ್ಡ ಮತದಾನವನ್ನು ಮಾಡಿಲ್ಲ, ಭಾರತೀಯ ಜನತಾ ಪಕ್ಷಕ್ಕೆ ದ್ರೋಹವನ್ನು ಮಾಡಿಲ್ಲ. ನಮ್ಮ ಅಧ್ಯಕ್ಷರು ವಿಪಕ್ಷ ನಾಯಕರು ಸೂಚಿಸ ಅಭ್ಯರ್ಥಿಗಳಿಗೆ ನಾನು ಮತವನ್ನು ಹಾಕಿದ್ದೇನೆ. ಅದಕ್ಕೆ ಮಂಜುನಾಥ ಸ್ವಾಮಿನೇ ಸಾಕ್ಷಿ, ನನ್ನ ಕ್ಷೇತ್ರದ ಜನತೆಯ ಸಾಕ್ಷಿ ಅಂತದಕ್ಕೆ ನನ್ನ ಕ್ಷೇತ್ರದ ಎಲ್ಲ ಮುಖಂಡರೊಂದಿಗೆ ಇವತ್ತು ಬಂದು ಮಂಜುನಾಥ ಸ್ವಾಮಿಗೆ ನನ್ನ ಭಕ್ತಿಯನ್ನ ಭಾವನೆಯನ್ನ ಭಗವಂತನ ಮುಂದೆ ನಾನು ಪ್ರಾರ್ಥನೆ ಮಾಡಿ ಹೋಗ್ತಾ ಇದ್ದೀನಿ ಅಂತಲ್ಲ, ಭಗವಂತನ ಮುಂದೆ ನಾನು ಅಡ್ಡ ಮತದಾನವನ್ನು ಮಾಡಿಲ್ಲ ಅಂತಕ್ಕಂಥದ್ದನ್ನ ನನಗೆ ಕಳವಿಲ್ಲ. ಅದರಿಂದ ಭಯ ಇಲ್ದಲೆ ಪರಮಾತ್ಮನ ಮುಂದೆ ಹಂಗಲಾಚಿ ನಾನು ಹೇಳ್ತಾ ಇದ್ದೀನಿ. ಹೇಳಿದ್ರು ಆಣೆ ಪ್ರಮಾಣ ಬೇಡ ಅಂತ, ಈಗ ನಿಮ್ಮ ರಾಜ್ಯಾಧ್ಯಕ್ಷರು ಹೇಳಿದ ಆಣೆ ಪ್ರಮಾಣ ಒಂದೇ ಸರಿ, ಆದ್ರೆ ಮತ್ತೆ ಬಂದು ಆಣೆ ಪ್ರಮಾಣ ಮಾಡುವಂತ ಅವಶ್ಯಕತೆ ಇತ್ತು. ಬಹುಶಃ ತಮಗೆಲ್ಲ ಗೊತ್ತಿದ್ದಂಗೆ 18ನೇ ತಾರೀಕು ಚುನಾವಣೆ ಆಯಿತು. 19ನೇ ತಾರೀಕು ಬಂದಂಥ ಇದನ್ನ ಪ್ರಪ್ರಥಮದಲ್ಲಿ ರಾಜ್ಯಾಧ್ಯಕ್ಷರನ್ನ ಭೇಟಿಯನ್ನ ಮಾಡಿ ಅವರಿಗೆ ಒಂದು ಪತ್ರವನ್ನು ಕೊಟ್ಟು, ವಿಪಕ್ಷದ ನಾಯಕರನ್ನ ಭೇಟಿಯಾಗಿ ಒಂದು ಪತ್ರವನ್ನು ಕೊಟ್ಟು, ಅದೇ ರೀತಿಯಲ್ಲಿ ಕರ್ನಾಟಕ ರಾಜ್ಯದ ಉಸ್ತುವಾರಿ ಅಂತ ರಾಧಾ ಮೋಹನ್ ದಾಸ್ಜಿ ಅವರಿಗೆ ನಾನು ಪತ್ರವನ್ನು ಕಳಿಸಿ, ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಕರ್ನಾಟಕದವರೇ ಆದಂಥ ನಾನು ಸುಮಾರು 20 ವರ್ಷ ರಾಜಕಾರಣದಲ್ಲಿ ಪ್ರಥಮದಲ್ಲಿ ಅವರನ್ನು ಭೇಟಿಯಾಗಿ ನಾನು ರಾಜಕಾರಣವನ್ನು ಮಾಡಬೇಕು ಅಂತಕ್ಕಂಥ ನಮ್ಮ ರಾಜ್ಯದವರೇ ಆದಂತಹ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಕಾರ್ಯಕರ್ತರ ನಾಡಿ ಮಿಡಿತವನ್ನು ಕಂಡಂಥ ಸಂತೋಷ್ ಜಿ ಅವರಿಗೆ ನಾನು ಪತ್ರವನ್ನು ಬರೆದೆ. ನಾನೊಬ್ಬ ನಿಷ್ಠಾವಂತ ಪ್ರಾಮಾಣಿಕ, ನನ್ನ ಮೇಲೆ ಈ ರೀತಿ ಆರೋಪ ಬರ್ತಾ ಇದೆ, ಅದಕ್ಕೆ ಭಗವಂತ ಮಂಜುನಾಥ ಸ್ವಾಮಿನೇ ಸಾಕ್ಷಿ ಅಂತಕ್ಕಂಥದ್ದನ್ನು ಹೇಳಿದ್ದೆ. ಅದೇ ರೀತಿಯಲ್ಲಿ ಮರುದಿನ ನಮ್ಮ ರಾಜ್ಯಾಧ್ಯಕ್ಷ ಹೇಳಿಕೆಯನ್ನು ಕೊಟ್ಟರು. ಧರ್ಮಸ್ಥಳದಲ್ಲಿ 62 ಜನನೂ ಹೋಗಿ ಅಲ್ಲಿ ಪ್ರಮಾಣವನ್ನು ಮಾಡ್ತಕ್ಕಂಥದ್ದು, ಜೊತೆಯಲ್ಲಿ ನಮ್ಮ CLP ಅಂದರೆ ಶಾಸಕಾಂಗ ಪಕ್ಷದ ಸಭೆಯನ್ನು ಅಲ್ಲೇ ಮಾಡ್ತೀವಿ ಅಂತಕ್ಕಂಥದ್ದು. ಬಹುಶಃ ಅದಕ್ಕೆ ಏನು ತಡೆ ಬಂತೋ ಗೊತ್ತಿಲ್ಲ, ಆದರೆ ನಮ್ಮ ರಾಜ್ಯಾಧ್ಯಕ್ಷರಿಗೆ ಮೊನ್ನೆ ಮನವಿಯನ್ನು ಮಾಡಿದೆ. ನಾನು ತಾವು ಹೇಳಿದ ತಕ್ಷಣ ಪ್ರಮಾಣವನ್ನು ಮಾಡಿದ್ದೀನಿ, ಪತ್ರಿಕೆ ಹೇಳಿಕೆಯನ್ನು ಕೊಟ್ಟಿದ್ದೀನಿ. ನಾನಂತೂ ನಿಷ್ಠಾವಂತ ಇದ್ದೀನಿ, ನನ್ನ ಕ್ಷೇತ್ರದ ಜನ ನನ್ನ ಮೇಲೆ ವಿಶ್ವಾಸವನ್ನು ಇಟ್ಟಿದ್ದಾರೆ. ಹಾಗಾಗಿ ನಾನು ನನ್ನ ಕ್ಷೇತ್ರದ ಮುಖಂಡರ ಜೊತೆ ಹೋಗಿ ಪರಮಾತ್ಮನಿಗೆ ನನ್ನ ಹರಕೆಯನ್ನು, ನಾನೊಬ್ಬ ನಿಷ್ಠಾವಂತ ಪ್ರಾಮಾಣಿಕ, ನಾನು ಅಡ್ಡ ಮತದಾನವನ್ನು ಮಾಡಿಲ್ಲ, BJP ಪಕ್ಷ ನನ್ನ ತಾಯಿ ಇದ್ದಾಗೆ, ಅದರಲ್ಲೂ ವಿಶೇಷವಾಗಿ ಚೆನ್ನಕೇಶವನ ಸನ್ನಿಧಾನದಿಂದ ನಾನು ಆಯ್ಕೆ ಆಗಿರ್ತಕ್ಕಂಥವನು. ಚೆನ್ನಕೇಶವನ ಆಶೀರ್ವಾದದಿಂದ, ಚೆನ್ನಕೇಶವನ ಬಲಭಾಗದಲ್ಲಿ ನಾನು ವಾಸ ಮಾಡಲಿಕ್ಕೆ ಭಗವಂತ ಆಶೀರ್ವಾದ ಮಾಡಿದ್ದಾನೆ. ಭಗವಂತನ ಶಕ್ತಿ ಇಲ್ಲ ಅಂದ್ರೆ ಏನೂ ಆಗಲ್ಲ. ಅದರಲ್ಲೂ ವಿಶೇಷವಾಗಿ ಏನು ದಕ್ಷಿಣ ನಮ್ಮ ಮೈಸೂರು ಪ್ರಾಂತ್ಯ ಇದೆ, ಅದರಲ್ಲಿ ಒಂದೇ ಒಂದು ಕ್ಷೇತ್ರಕ್ಕೆ ಸನ್ಮಾನ್ಯ ಇವತ್ತು ವಿಶ್ವನಾಯಕ ಆಗಿರ್ತಕ್ಕಂಥವ್ರು ಸನ್ಮಾನ್ಯ ನರೇಂದ್ರ ಮೋದಿ ಅವರು ನನ್ನ ಕ್ಷೇತ್ರಕ್ಕೆ ಒಂದು ಪ್ರಚಾರವನ್ನ ಮಾಡಿದ್ದಾರೆ. ತಾಯಿಗೆ ದ್ರೋಹ ಆಗುತ್ತೆ ಆ ಕೆಲಸವನ್ನ ಮಾಡಿದ್ರೆ ಅಂತ ಮಹಾನ್ ನಾಯಕನಿಗೆ. ಅದ್ರ ಜೊತೆನಲ್ಲಿ ನಮ್ಮ ಯಡಿಯೂರಪ್ಪನವರು ಒಳಗೆ ಇದೆಯೋ ಹೊರಗಡೆ ಇದೆಯೋ ಅದು ಪರಮಾತ್ಮನಿಗೆ ಗೊತ್ತಿರುತ್ತೆ. ನಾನು ಪರಮಾತ್ಮನಲ್ಲಿ ಬೇಡ್ಕೊಳ್ಳೋದಷ್ಟೇ. ಆರೋಪ ಪ್ರತ್ಯಾರೋಪ ಇದಕ್ಕೆಲ್ಲದಕ್ಕೂ ಸಹ ಸಾಕ್ಷಿ ಭಗವಂತ. ನಾನು ಆರೋಪ ಮಾಡಿಲ್ಲ, ಮಾಡಿದ್ದಂಥವ್ರಿಗೆ ಬಹುಶಃ ಪಕ್ಷದ ನಿಷ್ಠಾವಂತರಿಗೆ ನನ್ನ ಬೆಳವಣಿಗೆಯನ್ನ ಏನು ಇಂಥ ಕಷ್ಟ ಕಾಲದಲ್ಲಿ ಒಂದು 23ನೇ ಚುನಾವಣೆಯಲ್ಲಿ ಗೆದ್ದು ಜನಸಾಮಾನ್ಯರ ಜೊತೆ ಕಾರ್ಯಕರ್ತರ ಜೊತೆ ಯಾವುದೇ ಪಕ್ಷ ಭೇದ ಇಲ್ದಂಗೆ ಒಂದು ಸಾಮಾನ್ಯನಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಇಡೀ ವಿಧಾನಸಭೆಯಲ್ಲಿ ರಾಜ್ಯದ ಸಮಸ್ಯೆಗಳು, ಕ್ಷೇತ್ರದ ಸಮಸ್ಯೆಗಳನ್ನ ಎತ್ತು ಧ್ವನಿಯಲ್ಲಿ 2 ಗಂಟೆ ರಾತ್ರಿ ಆದರೂ ಸಹ
ಸದನದಲ್ಲಿ ಕುತ್ಕೊಂಡು ಪ್ರಶ್ನೆಯನ್ನ ಮಾಡ್ತಕ್ಕಂಥದ್ದು ನಾನು ಮಾಡ್ತಾ ಇದ್ದೀನಿ ಪಕ್ಷದ ನಿಷ್ಠಾವಂತನಾಗಿ. ಎಲ್ಲೋ ಒಂದು ಕಡೆ ಇವರಿಗೆ ಭವಿಷ್ಯದ ರಾಜಕಾರಣ ಇದೆ, ಜಿಲ್ಲೆನಲ್ಲಿ ರಾಜ್ಯದಲ್ಲಿ ಭವಿಷ್ಯದ ರಾಜಕಾರಣ ಇದೆ, ಇದಕ್ಕೆ ಒಂದು ಕಪ್ಪಿ ಚುಕ್ಕಿಯನ್ನ ತರಬೇಕು ಅಂತಕ್ಕಂಥ ದುರಾದೃಷ್ಟದಿಂದ ಇವತ್ತು ಸತ್ಯಕ್ಕೆ ಜಯ ಸಿಗುತ್ತೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಸುಳ್ಳು ಬೇಗ ಹರಡುತ್ತೆ. ಪ್ರಮಾಣವನ್ನೇ ಮಾಡಿದ್ದೀನಿ ನಿಮ್ಮ ಮನಸ್ಸನ್ನು ಒಳಗಡೆ, ಆದ್ರೆ ಪ್ರಮಾಣ ಹೊರಗಡೆ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ನನಗೆ ಭಯ ಇಲ್ಲ, ಅದರಿಂದ ಪ್ರಮಾಣವನ್ನ ಮಾಡ್ತಾ ಇದ್ದೀನಿ. ಇಲ್ಲಿವರೆಗೂ ಬಂದಂತವ್ರು ತಾವೆಲ್ಲ ನೋಡಿದೀರಾ, ಪ್ರಾರ್ಥನೆಯನ್ನ ಮಾಡಿ ಬಂದಿದ್ದೀನಿ ಅಂತ ನಾನು ಹೇಳ್ತಾ ಇದ್ದೀನಿ. ಇವತ್ತೇನಾದ್ರೂ ಧರ್ಮಸ್ಥಳ ಇವತ್ತು ಪುಣ್ಯ ಭೂಮಿ, ಆ ಪುಣ್ಯ ಭೂಮಿನಲ್ಲಿ ಪುಣ್ಯ ಕ್ಷೇತ್ರ ಇದೆ ಅಂದ್ರೆ ಈ ಧರ್ಮಸ್ಥಳ. ಈ ಕ್ಷೇತ್ರದಲ್ಲಿ ಅಣ್ಣಪ್ಪ ಸ್ವಾಮಿ ಶಕ್ತಿ ತಮಗೆಲ್ಲ ಗೊತ್ತಿದೆ. ಬುರುಡೆ ಗ್ಯಾಂಗ್ಗಳೇನಾಯ್ತು, ಇಲ್ಲಿ ಆರೋಪಗಳು ಏನೇನಾಯ್ತು ಅಂತಕ್ಕಂಥದ್ದು ನನಗೆ ವಿಶ್ವಾಸ ಇದೆ. ಏನು ನನ್ನ ಮೇಲೆ ಆರೋಪ ಮಾಡಿರ್ತಕ್ಕಂಥವ್ರಿಗೆ ಆ ಭಗವಂತ ಮಂಜುನಾಥ ಸ್ವಾಮಿ ಯಾವ ಶಿಕ್ಷೆಯನ್ನ ಕೊಡ್ತಾನೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಹಾಗಾಗಿ ಮಾಜಿ ಶಾಸಕರು ಇದ್ರ ಹಿಂದೆ ಇದ್ದಾರೆ ಅಂತ ಹೇಳ್ತೀರಾ ಸರ್? ಬಹುಶಃ ಅದನ್ನ ತಾವೇ ಕೇಳಬೇಕಾಗತ್ತೆ. ಯಾಕೆಂದ್ರೆ ನಾನು ಯಾರ ಮೇಲೂ ಆರೋಪ ಪ್ರತ್ಯಾರೋಪ ಮಾಡಲ್ಲ. ನನ್ನ ಪ್ರಾಮಾಣಿಕತೆಯನ್ನ ಭಗವಂತನ ಮುಂದೆ ಪ್ರದರ್ಶನೆಯನ್ನ ಮಾಡ್ತಾ ಇದ್ದೀನಿ. ಈಗ ಕ್ಷೇತ್ರದ ಜನಗೆ ಈ ಎದುರುಗಡೆ ನಿಂತಿದ್ದೀರಿ ಟೆಂಪಲ್ ಎದುರುಗಡೆ ಏನ್ ಹೇಳ್ತೀರಿ? ನನ್ನ ಬೇಲೂರು ವಿಧಾನಸಭಾ ಕ್ಷೇತ್ರದ ಜನತೆಗೆ ನನ್ನನ್ನ 2023ರಲ್ಲಿ ಪ್ರಾಮಾಣಿಕತೆಯಿಂದ ಆಯ್ಕೆಯನ್ನ ಮಾಡಿರ್ತಕ್ಕಂಥ ಜನಗಳಲ್ಲಿ ನಾನು ವಿನಂತಿಯನ್ನ ಮಾಡೋದು, ನಾನು ಪ್ರತಿ ಸಲ ವಿಧಾನಸಭಾದಲ್ಲಿರ್ಬೋದು, ಪ್ರತಿ ಕಾರ್ಯಕ್ರಮದಲ್ಲಿರ್ಬೋದು ನಾನು ಹೇಳ್ತಾ ಇರ್ತೀನಿ, ನಾನು ಶಾಸಕನಲ್ಲ, ಈ ಕ್ಷೇತ್ರದ ಸೇವಕ ಅಂತಕ್ಕಂಥದ್ದನ್ನ, ಸೇವಕನಾಗಿ ಪ್ರಾಮಾಣಿಕವಾಗಿ ಪಕ್ಷ ನಿಷ್ಠೆ ಪ್ರಾಮಾಣಿಕವಾಗಿದ್ದೀನಿ. ತಾಯಿ ದ್ರೋಹವನ್ನ ಮಾಡ್ತಕ್ಕಂಥದ್ದಲ್ಲ, ತಾಯಿ ದ್ರೋಹ ಮಾಡೋದು ಒಂದೇ, ಇಡೀ ಬೇಲೂರಿನ ಸಮಸ್ತ ಮತದಾರರಿಗೆ ದ್ರೋಹ ಮಾಡ್ತಕ್ಕಂಥದ್ದು ಒಂದೇ. ಹಾಗಾಗಿ ನಾನು ದ್ರೋಹವನ್ನ ಮಾಡಿಲ್ಲ. ಹಾಗಾಗಿ ಕ್ಷೇತ್ರದ ಜನತೆ ನನ್ನ ಮೇಲೆ ಇವತ್ತು ಬಹುಶಃ ನನಗನ್ಸುತ್ತೆ ಇದು ನನ್ನ ಅಗ್ನಿ ಪರೀಕ್ಷೆ. ಕ್ಷೇತ್ರದ ಜನತೆ ಪಕ್ಷಾತೀತವಾಗಿ ನನಗೆ ಅವರೇ ಸವಾಲನ್ನು ಹಾಕಿದ್ದಾರೆ. ಏನಂತ? ಸುರೇಶ್ ಇಂಥ ಕೆಲಸ ಮಾಡೋದಿಲ್ಲ, ಅವನೊಬ್ಬ ಭಗವಂತನ ಭಕ್ತ, ಪ್ರಾಮಾಣಿಕತೆ ಇರ್ತಕ್ಕಂಥವನು ಅಂತಕ್ಕಂಥ ವಿಶ್ವಾಸ ವ್ಯಕ್ತಪಡಿಸಿದಾರಲ್ಲ, ನನ್ನ ಯಾವುದೋ ಜನ್ಮದ ಪುಣ್ಯ. ಹಾಗಾಗಿ ಆ ಕ್ಷೇತ್ರದ ಜನತೆಗೆ ನಾನು ವಿನಂತಿಯನ್ನ ಮಾಡ್ತೀನಿ, ನನ್ನ ಜೀವ ಇರೋವರೆಗೂ ಸಹ ತಪ್ಪನ್ನ ಮಾಡಲ್ಲ. ಹೇಳೋದಾದ್ರೆ ನೇರವಾಗಿ ಹೇಳ್ತೀನಿ ಹೊರತು ತಪ್ಪನ್ನ ಮಾಡಿ ನಾನು ಪಲಾಯನವಾಗ ಅಂತಕ್ಕಂಥ ಕೆಲಸವನ್ನ ಮಾಡಲ್ಲ. ನನ್ನ ಮೇಲೆ ವಿಶ್ವಾಸ ಇಡಿ, ನಾನು ಪ್ರಾಮಾಣಿಕವಾಗಿ ಸೇವೆಯನ್ನ ಮಾಡ್ತಕ್ಕಂಥದ್ದು ಬಂದಿದ್ದೀನಿ. ಆ ಸೇವೆಯನ್ನ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಆ ಕ್ಷೇತ್ರದ ಜನತೆಗೆ ಅಭಿವೃದ್ಧಿಯನ್ನ ಮಾಡ್ತಕ್ಕಂಥದ್ದು. ಬಹುಶಃ ಇದರಲ್ಲಿ ಇನ್ನೂ ಒಂದು ತಮ್ಗೆಲ್ಲ ಗೊತ್ತಿದ್ದಂಗಿದೆ, ಗೊತ್ತಿರಲಿ, ಈ ಒಂದು ಇದನ್ನ ನನಗೆ ಭಗವಂತ ಸಮೃದ್ಧಿಯಾಗಿಟ್ಟಿದ್ದಾನೆ. ಹಣಕಾಸಿನಲ್ಲಿರ್ಬೋದು, ಎಲ್ಲದರಲ್ಲೂ ಸಹ ಸಮೃದ್ಧಿಯಾಗಿಟ್ಟಿದ್ದಾನೆ. ನಾನು ಯಾರಿಗೂ ವ್ಯಾಪಾರ ಆಗ್ತಕ್ಕಂಥ ವ್ಯಕ್ತಿತ್ವ ಅಲ್ಲ. ನಾನು ಸೋಲ್ತಕ್ಕಂಥದ್ದು ಒಂದಕ್ಕೆ, ಪ್ರೀತಿ ವಿಶ್ವಾಸಕ್ಕೆ, ನನ್ನ ಕ್ಷೇತ್ರದ ಜನತೆಗೆ. ಅದನ್ನ ಗಮನದಲ್ಲಿರ್ತು. ಬಹುಶಃ ಮೊನ್ನೆ ನಡೆದಂತ ಸದನದಲ್ಲಿ ತಮಗೆಲ್ಲ ಗೊತ್ತಿರಲಿ, ಮೊನ್ನೆ ನಡೆದಂತ ಸದನದಲ್ಲಿ ನನ್ನ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸುಮಾರು 60.8 ಕಿಲೋಮೀಟರ್ ಎತ್ತಿನೊಳೆ ಯೋಜನೆ ಆಗಿದೆ. ಅದು ತಮ್ಮಿಂದ ನೀರು ಬರ್ತಕ್ಕಂಥದ್ದು, ದಕ್ಷಿಣ ಕನ್ನಡದಿಂದ ನೀರು ಬರ್ತಕ್ಕಂಥದ್ದು. ಆ ಯೋಜನೆಗೆ ಅಭಿವೃದ್ಧಿಗೆ ಸುಮಾರು 150 ಹಳ್ಳಿಗಳು ಹಾಳಾಗಿದೆ. ಇದಕ್ಕೆ ಮಾನ್ಯ ಅವತ್ತಿನ ನೀರಾವರಿ ಸಚಿವರು, ಉಪಮುಖ್ಯಮಂತ್ರಿಗಳು, ಇಂದಿನ ಮುಖ್ಯಮಂತ್ರಿಗಳು, ಬಹುಶಃ ನನಗೆ ಚೆನ್ನಕೇಶವನ ಇದರಿಂದ ನಾನು ಅವತ್ತು ಬಾವಿ ಮುಖ್ಯಮಂತ್ರಿಗಳು ಅಂತಕ್ಕಂಥ ಪದವನ್ನ ನಾನು ಉಪಯೋಗಿಸಿದೆ ಸದನದಲ್ಲಿ. ಬಹುಶಃ ಯಾರೂ ಉಪಯೋಗಿಸಿರ್ಲಿಲ್ಲ. ಬಾವಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ ನನ್ನ ಮತಕ್ಷೇತ್ರಕ್ಕೆ ತಾವು ಅನುದಾನವನ್ನು ಕೊಡಬೇಕು, ಕಳೆದ 3 ವರ್ಷದಿಂದ ಸತತವಾಗಿ ತಮ್ಮನ್ನ ಭೇಟಿ ಮಾಡ್ತಾ ಇದ್ದೀನಿ, ತಾವು ಕೊಡ್ತೀನಿ ಅಂತ ಇದ್ದೀರಾ, ತಾವು ಇಲ್ಲಿ ಸದನದಲ್ಲಿ ತಾವು ಹೇಳ್ಬೇಕು ಅಂತಕ್ಕಂಥದ್ದನ್ನ ಹೇಳಿದೆ. 50 ಕೋಟಿ ಅನುದಾನವನ್ನು ಕೊಡ್ತೀನಿ ಅಂತಕ್ಕಂಥದ್ದನ್ನ ಹೇಳಿದರು. ಅವರ ಹೇಳ್ತಕ್ಕಂಥ ಇದರಲ್ಲಿ ಬಹುಶಃ ಅದನ್ನೂ ಸಹ ಕಾಕತಾಳೀಯವಾಗಿ ಎಲ್ಲೋ ಒಂದು ಕಡೆ ಸುರೇಶನ ವ್ಯಾಪಾರ ಮಾಡ್ಕೊಂಡು ಹೋಗಿದೀವಿ ಅಂತ ಅಲ್ಲ, ಎಲ್ಲೋ ಒಂದು ಇದು ಒಂದು ಕಟ್ತಕ್ಕಂಥದ್ದು. ಯಾಕೆಂದ್ರೆ ನಾನು ವಿರೋಧ ಪಕ್ಷದ ಶಾಸಕ ಆದ್ರೂ ಸಹ, ನಾನು ವಿರೋಧ ಪಕ್ಷ ಶಾಸಕ ಅಂತ ನನ್ನ ಮನೇಲಿ ಕೂತ್ಕೊಂಡ್ರೆ ಕ್ಷೇತ್ರದ ಜನ ನನ್ನನ್ನ ಬಿಡಲ್ಲ. ನಾನು ಎಲ್ಲೆಲ್ಲಿ ಹೋರಾಟವನ್ನ ಮಾಡಬೇಕು, ಎಲ್ಲೆಲ್ಲಿ ಧ್ವನಿಯನ್ನ ಎತ್ತಬೇಕು, ಸದನದಲ್ಲಿ 2 ಗಂಟೆ ರಾತ್ರಿವರೆಗೂ ಧ್ವನಿಯನ್ನ ಎತ್ತಿ ಕ್ಷೇತ್ರಕ್ಕೆ ಬೇಕಾದಂತ ಇದನ್ನ ತಂದಿದ್ದೀನಿ. ಇಡೀ ಜಿಲ್ಲೆನಲ್ಲಿ ಇರ್ಬೋದು, ರಾಜ್ಯದಲ್ಲಿ ಇರ್ಬೋದು, ಪ್ರತಿನಿತ್ಯ ಒಂದಲ್ಲ ಒಂದು ಗುದ್ಲಿ ಪೂಜೆಗಳು ನಡೆಯುತ್ತೆ. ನನ್ನ ರಾಜ್ಯದಲ್ಲಿ ಪ್ರಶ್ನೆ ಮಾಡ್ತಾರೆ, ಎಲ್ಲಿಂದ ಅನುದಾನ ತಂದ್ರಿ ಅಂತ. ನನ್ನ ಕ್ಷೇತ್ರ ಮಲೆನಾಡು, ಅರೆಮಲೆನಾಡು, ಬಯಲ್ಸೀಮೆಯನ್ನು ಹೊಂದಿರತಕ್ಕಂಥದ್ದು. ಈ 3 ವಿವಿಧವಾದ ನ್ಯೂನ್ಯತೆಯನ್ನು ಹೊಂದಿರತಕ್ಕಂಥ ಆ ಕ್ಷೇತ್ರಕ್ಕೆ ನಾನು ಅನುದಾನವನ್ನ ಅಲ್ಲೋ ಇಲ್ಲೋ ಒಂದಿಷ್ಟು ತಂದು ಮಾಡ್ತಕ್ಕಂಥದ್ದನ್ನ ಸಹಿಸಲಾಗದೆ, ನಾನೊಬ್ಬ ಪ್ರಾರಂಭದಲ್ಲಿ ಇಂಜಿನಿಯರ್, ಗುತ್ತಿಗೆದಾರ ಆದಂಥವನು. ಹಾಗಾಗಿ ಕ್ಷೇತ್ರವನ್ನು ಎಲ್ಲಿ ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥದ್ದು ಆ ಒಂದು ಪೂರಕವಾಗಿ, ಅದರಲ್ಲೂ ವಿಶೇಷವಾಗಿ ಬೇಲೂರು ಚೆನ್ನಕೇಶವನ ಯುನೆಸ್ಕೋಗೆ ಸನ್ಮಾನ್ಯ ನಮ್ಮ ನರೇಂದ್ರ ಮೋದಿ ಅವರು ಸೇರಿಸ್ತಕ್ಕಂಥದ್ದು. ಕೇಂದ್ರ ಸರ್ಕಾರಕ್ಕೂ ಸಹ ನಾನು ಪತ್ರವನ್ನು ಬರೆದಿದ್ದೇನೆ, ತಾವು ಅನುದಾನವನ್ನು ಕೊಡಬೇಕು, ಇದು ಯುನೆಸ್ಕೋ ಸುಮಾರು 909 ವರ್ಷ ಇತಿಹಾಸ ಇರತಕ್ಕಂಥದ್ದು ಅಂತಕ್ಕಂಥಕ್ಕೆ
ಇವತ್ತು ಭಗವಂತನ ಈಗ ಇನ್ನೊಂದು ಸದಾನಂದ ಗೌಡರು ಅವ್ರದ್ದು ಒಂದು ರಾಜ್ಯಾಧ್ಯಕ್ಷರನ್ನ ಅಕ್ಟೋಬರ್ ಅಲ್ಲಿ ಕಿತ್ತೂರಿಗೆ ಅನ್ನೋದು. ಅದ್ರ ಬಗ್ಗೆ ಏನು ಸರ್? ಅದರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ದಯವಿಟ್ಟು ನಾನು ಸಣ್ಣವನು, ನೀವು ಸಣ್ಣವನಿಗೆ ದೊಡ್ಡ ಪ್ರಶ್ನೆಯನ್ನ ಕೇಳಬಾರ್ದು. ಸಣ್ಣವರಿಗೆ ಸಣ್ಣ ಪ್ರಶ್ನೆಯನ್ನ ಕೇಳಿದ್ರೆ ನಾವು ಹೇಳ್ತೀವಿ. ನಾನು ಧನ್ಯವಾದ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.